ಗಂಡಿಕೋಟ ಅಂದ್ರೆ ಒಂದು ಅದ್ಭುತ. ಎಷ್ಟೋ ವರ್ಷಗಳಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು, ಅಲ್ಲಿ ಪ್ಲೇಸ್ ನೋಡಬೇಕು, ಎಲ್ಲ ಕಣ್ತುಂಬ ಸೌಂದರ್ಯನ ಸವಿಬೇಕು ಅಂತೇಳಿ ತುಂಬ ಕನಸುಗಳು ಕಂಡಿದ್ದೆ. ಬಟ್ ಆ ಕನಸಿಗೆ ರೆಕ್ಕೆ ಪುಕ್ಕ ಹಾರಲಿಕ್ಕೆ ಗಟ್ಟಿ ಧೈರ್ಯ ಕೊಟ್ಟಿದ್ದು ನಮ್ಮ ಸಂಜೀವಿನಿ ಆಟೋಮೊಬೈಲ್ಸ್ ಅಲ್ಲಿನ ಮುಜೀಬ್ ಅವ್ರದ್ದು. ಮುಜೀಬ್ ರೈಡರ್ ಅಂತಾನೆ ಅವ್ರಿಗೆ ಫೇಮಸ್ ಅವರು. ಸೊ ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಪ್ರವೀಣ್, ಸಂತೋಷ್ ಮತ್ತು ಮಂಜುನಾಥ್ ಸರ್ ಅವ್ರು ಬಂದರು. ಸೊ ಸಮಥಿಂಗ್. ಆಮೇಲೆ ನನ್ನ ಜೊತೆಗೆ ನನ್ನ ಮಗನೂ ಬಂದ. ಎಲ್ಲರೂ ಸೇರಿ ಹೋಗಿದ್ವಿ. ರೈಡ್ ವಾಸ್ ವೆರಿ ವಂಡರ್ಫುಲ್, ರಿಯಲಿ ಎಕ್ಸ್ಟ್ರಾಡನರಿ. ಹೋಗುವಾಗಲೂ ಮಳೆಯಲ್ಲೇ ತೊಳಸ್ಕೊಂಡು ಹೋಗಿದ್ವಿ ನಾವು, ಮಳೆಯಲ್ಲೇ. ಆಮೇಲೆ ಬರುವಾಗಲೂ ಮಳೆಯಲ್ಲೇ ಬಂದಿದ್ದೀವಿ. ಹಾಕಿದ್ದು ಒಂದೇ ಜೊತೆ ಬಟ್ಟೆಯಲ್ಲೇ ಬಂದಿದ್ದೀವಿ, ಹೋಗಿದ್ದೀವಿ ಕೂಡ. ಯಾವುದೇ ಕಾರಣಕ್ಕೂ ನಾವು ತೊಗೊಂಡೋಗಿರ್ತಕ್ಕಂಥ ಬಟ್ಟೆನೂ ಎಲ್ಲಿನೂ ಓಪನ್ ಮಾಡಿಲ್ಲ. ಅದ್ರ ಜೊತೆಗೆ ಗಂಡಿಕೋಟ ಅಂದ್ರೆ ಒಂದು ಅಮೇಜಿಂಗ್ ಸ್ಪಾಟ್, ಅದು ಎಕ್ಸ್ಟ್ರಾರ್ಡಿನರಿ ಪ್ಲೇಸ್. ಆ ಥರದ್ದು ಪ್ಲೇಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿನೂ ನೋಡ್ಲಿಕ್ಕೆ ಸಿಗಲ್ಲ ನಿಮಗೆ. ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಪ್ಲೇಸ್ ದಟ್ಸ್ ಕಾಲ್ಡ್ ಇಂಡಿಯಾಸ್ ಗ್ರೇಟೆಸ್ಟ್ ಕೆನ್ಯಾನ್ ಅಂತ ಕರೀತಾರೆ. ಓಕೆ, ಜೊತೆಗೆ ಪೆನ್ನಾ ಜಾರ್ಜ್ ಅಂತಲೂ ಕರೀತಾರೆ, ಪೆನ್ನಾ ಜಾರ್ಜ್. ಓಕೆ, ತುಂಬ ಚೆನ್ನಾಗಿದೆ. ಬಟ್ ತುಂಬ ಡೇಂಜರಸ್ ಸ್ಪಾಟ್ ಕೂಡ ಹೌದು. ನಾವು ಒಂಚೂರು ಏನಾದರೂ ಸ್ವಲ್ಪ ಮೈ ಮರ್ತರೆ, ಎಚ್ಚರ ತಪ್ಪಿದರೆ ಕೂಡ ಅನಾಹುತಗಳಾಗ್ತಕ್ಕಂಥದ್ದು ಸನ್ನಿವೇಶ ತುಂಬ ಇರ್ತವೆ. ಅದ್ರ ಜೊತೆಗೆ ಸೌಂದರ್ಯ ಸವಿತಕ್ಕಂಥವ್ರಿಗೆ, ನಿಸರ್ಗ ಪ್ರಿಯರಿಗೆ ಅದು ಒಂದು ಅದ್ಭುತವಾದಂತಹ ಸ್ಥಳ. ರಿಯಲಿ ವಂಡರ್ಫುಲ್. ರಾತ್ರಿ ಹೋಗಿ ನಾವು ತುಂಬ ನೆಕ್ಕಲ್ಲೇ ಹೋಗಿ ಮಲಗಿದ್ವಿ. ಕರೆಕ್ಟ್ ಬಾಟಲ್ ನೆಕ್ ಅಂತಾರಲ್ಲ, ಆ ಥರ ನೆಕ್ ಪ್ಲೇಸಲ್ಲಿ ಮಲಗಿದ್ವಿ. ನನಗೆ ಗೊತ್ತಾಗಿಲ್ಲ, ಫಸ್ಟ್ ಟೈಮಲ್ಲಿ ಗೊತ್ತಾಗಿಲ್ಲ. ರಾತ್ರಿ ಎಲ್ಲ ನಾವು ಒಳ್ಳೆ ಜೋಶಾಗಿ ಫೈರ್ ಕ್ಯಾಂಪ್ ಮಾಡಿದ್ವಿ, ಟೆಂಟ್ ಹಾಕ್ಕೊಂಡ್ವಿ, ಫೈರ್ ಕ್ಯಾಂಪ್ ಮಾಡಿದ್ವಿ. ಚೆನ್ನಾಗಿ ಮಲ್ಕೋಬೇಕಾದ್ರೆ ಇನ್ನೇನು 1-2 ಗಂಟೆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಆಗ್ಬಿಟ್ಟಲ್ಲ ಬ್ರೋ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು? ನಮ್ದು ಸ್ವಲ್ಪ ಎಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಹೇಳಿ, ಎಲ್ಲರೂ ಒಂದೊಂದು. ಏನು ಪ್ರವೀಣ್ ಭಾಯ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಮಲಗಿದ್ದಾನೆ. ಈ ತರ ಹೆಂಗಿದೆ? ಸಖತ್ತಿದೆ ವ್ಯೂ. ಸೊ 8:30 ತನಕ ಮಳೆ ಇತ್ತು, ಲೈಟಾಗಿ ಮಳೆ ಇತ್ತು. 8 ಗಂಟೆವರೆಗೆ ಲೈಟಾಗಿ ಜಿರಿ ಮಳೆ ಇತ್ತು. ಬಟ್ ಆಮೇಲೆ 1 ಗಂಟೆಯಿಂದ ಇನ್ನೂ ಜೋರಾಯ್ತು ಅದು. ಆದ್ರೂ ಮಳೆಯಲ್ಲೇ ನಾವು ಚಲ ಬಿಡದಂತೆ ಮಳೆಯಲ್ಲೇ ಮಲ್ಕೊಂಡು ಕೂಡ ಅದು ಪ್ಲಾಸ್ಟಿಕ್ ಕವರ್ನ ಹೊತ್ಕೊಂಡು. ಬೆಳಿಗ್ಗೆ ಆಯಿತು 5 ಗಂಟೆ 6 ಗಂಟೆ ಆಯಿತು. ನಾನು 5:15 6 ಗಂಟೆಗೆ ಆಲ್ಮೋಸ್ಟ್ ಬೆಳಕಂಗೆ ಆಯಿತು. ಮಳೆ ಬರ್ತಾನೆ ಇತ್ತು, ಅದನ್ನು ಬೆಳಕು ಥರ ಕಾಣುತ್ತಿಲ್ಲ ಅಂತೇಳಿ ಮೊಬೈಲ್ ಆನ್ ಮಾಡಿಕೊಂಡೆ ಪ್ಲಾಸ್ಟಿಕ್ಕಿಂದ ನಿಧಾನಕ್ಕೆ ತೆಗೆದು ವಿಡಿಯೋ ಮಾಡ್ತೀನಿ. ರಿಯಲಿ ಅಪ್ಪ ಜೀವ ಬಾಯಲ್ಲಿ ಬಂದಂಗೆ ಆಯಿತು. ಏನಕ್ಕಂದರೆ ನಮ್ಮ ಒಂದು 10 ಹೆಜ್ಜೆ ಮುಂದೆ ದೊಡ್ಡ ಟ್ರಂಚು. ಎಷ್ಟು ದೊಡ್ಡ ಟ್ರಂಚ್ ಅಂದರೆ ಇನ್ ಕೇಸ್ ಏನಾದರೂ ಉಳ್ಕೊಂಡು ಹೋದ್ರೂ ಗೋವಿಂದ ಬೆಳಗ್ಗೆ ಯಾವನು ಸಿಗಲ್ಲ ಅಲ್ಲಿ. ಆ ಥರ ಇತ್ತು ಪ್ಲೇಸ್. ನನ್ನ ಮಗ ನೋಡಿದ್ರೆ ಅದು ಸಂತೋಷ ಅವ್ರದ್ದು ಯಾವುದು ಸ್ಲೀಪಿಂಗ್ ಬ್ಯಾಗ್ ಇತ್ತು. ಸ್ಲೀಪಿಂಗ್ ಬ್ಯಾಗಲ್ಲಿ ಇಲ್ಲಿವರೆಗೂ ಜಿಪ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದ. ಅವನೇ ಉಳ್ಕೊಂಡು ಹೋದ್ರೆ ಹೆಂಗಪ್ಪ ಅಂತ ಬೆಳಗ್ಗೆ ಭಯ ಆಯ್ತು ನನಗೆ. ಒಂದು 1/2 ಅವರ್ ಮನುಷ್ಯನಾಗಿರಲಿಲ್ಲ ನಾನು. ಅಂಥ ಒಂದು ಆಶ್ಚರ್ಯ ಮತ್ತು ಅಘಾತವಾದಂಥ ಸ್ಥಳದಲ್ಲಿ ಇದ್ವಿ ನಾವು ರಾತ್ರಿ. ಬೆಳಿಗ್ಗೆ ಕೂಡ ರಿಯಲಿ ವೆರಿ ವಂಡರ್ಫುಲ್, ಅಮೇಜಿಂಗ್. ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ ನನಗೆ. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ. ಅದೆಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾವು ಮತ್ತೆ ಮಳೆಯಲ್ಲೇ ಹೋಗಿ ಎಲ್ಲ ಕಾಫಿ ಕುಡ್ಕೊಂಡು ಮತ್ತೆ ಎಲ್ಲ ವ್ಯೂ ಪಾಯಿಂಟ್ಸ್ ನೋಡ್ಕೊಂಡ್ವಿ. ಮತ್ತು ಬರಬೇಕಾದ್ರೂ ಕೂಡ ಬಿಲಮ್ ಕೇವ್ಸ್ ನೋಡ್ಕೊಂಡ್ವಿ, ಗಂಡಿಕೋಟ. ಅದಾದಮೇಲೆ ಬಿಲಮ್ ಕೇವ್ಸ್ ನೋಡಿಕೊಂಡು ಬರಬೇಕಾದ್ರೆ ತುಂಬ ಮಳೆ, ಮತ್ತೆ ಮಳೆ ಕಂಪ್ಲೀಟ್. ನಮ್ಮ ಬಳ್ಳಾರಿ ಬರೋ ತನಕ ಕಂಪ್ಲೀಟ್ ಮಳೆ ರೀ, ಕಂಪ್ಲೀಟ್ ಮಳೆ ಮಳೆ ಮಳೆ. ಎಲ್ಲಿ ನೋಡಿದ್ರು ಮಳೆನೇ. ಬಟ್ ಇದು ಒಂಥರ ಅಮೇಝಿಂಗ್ ಎಕ್ಸ್ಟ್ರಾರ್ಡನರಿ ಎಕ್ಸ್ಪೀರಿಯನ್ಸ್. ರಿಯಲಿ ನಾನು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಅದನ್ನೆಲ್ಲದನ್ನು ನಮ್ಮ ಲೈಫಲ್ಲಿ ನಮಗೆ ಏನೋ ಸಹಕಾರ ಮಾಡ್ತಕ್ಕಂಥ ಈ ಒಂದು ಒಳ್ಳೆ ಮೆಮೊರಿಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಬುಲೆಟ್ ತಂಡದವರೆಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಂಡಿಕೋಟ ಹೋಗಿ ಬನ್ನಿ. ಓಕೆ, ಚೆನ್ನಾಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಯಶವಂತ್ ಸಂತೋಷ್ ಫ್ರಮ್ ಬಳ್ಳಾರಿ. ಪ್ರವೀಣ್ ಸರ್. ಪ್ರವೀಣ್ 1 ಪ್ರವೀಣ್ 2. ದಿಸ್ ಇಸ್ ಮುಜೀಬ್ ರೈಡರ್. ರಮೇಶ್ ಕುಮಾರ್. ಸರ್ ಸುನಿಲ್ ಅಂತ ಹೇಳ್ಬಿಟ್ಟು. This is Manju and we are in Gandikota.